ಅಥಣಿ ಪಟ್ಟಣದಲ್ಲಿ ಸಿನಿಮೆಯ ರೀತಿಯಲ್ಲಿ ಗನ್ ತೋರಿಸಿ ಜ್ಯುವೆಲರಿ ಅಂಗಡಿಯೊಂದನ್ನು ದೋಚಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಪೊಲೀಸರು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹೇಶ್ ಪೋತದಾರ್ ಅವರ ಜ್ಯುವೆಲರಿ ಅಂಗಡಿಗೆ ಆಗಸ್ಟ್ 26ರಂದು ಮಧ್ಯಾಹ್ನ ಇಬ್ಬರು ಹೆಲ್ಮೆಟ್ ಧರಿಸಿ ಪ್ರವೇಶಿಸಿದರು. ಅಂಗಡಿಗೆ ನುಗ್ಗಿದ ಕೂಡಲೇ ಗನ್ ತೋರಿಸಿ ಚಿನ್ನ ಕಳ್ಳತನಕ್ಕೆ ಯತ್ನಿಸಿದ್ರು. ಆದರೆ ಅಂಗಡಿ ಮಾಲೀಕ ಜೋರಾಗಿ ಕಿರುಚಿದ ಪರಿಣಾಮ ಸುತ್ತಮುತ್ತಲಿನ ಜನ ಸೇರ್ತಾರೆಂಬ ಭಯದಿಂದ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಘಟನೆಯ ವಿಡಿಯೋ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಆರೋಪಿಗಳ ಬಂಧನಕ್ಕೆ ಜಿಲ್ಲಾ ಪೊಲೀಸರು ವ್ಯಾಪಕ ಶೋಧ ಕಾರ್ಯ ನಡೆಸಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಮ್ಮ ಅಥಣಿ ಉಪವಿಭಾಗದ ಪೊಲೀಸರು ತುಂಬ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು 5+3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಳೆದ 20ನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾಲಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿತರು ಮೋಟರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು. ಮತ್ತು ಮಂಗಳಸೂತ್ರ ಇತ್ತು, ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ದರು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ, ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ. ಅದನ್ನು ಕೇವಲ 15 ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು 60 ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ 2 ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಆರೋಪಿಗಳು 3 ಜನ, ಎಲ್ಲರೂ ಕೂಡ ಯುವಕರು, ದೇಶದ ಒಳ್ಳೆಯ ನಾಗರಿಕರಾಗಬೇಕಾಗಿತ್ತು. ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರದೀಪ್ ನಾಯಕ್, ಅಂಕುಶ್ ಲೋಹಾರ್ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ. ಇದರಲ್ಲಿ ಪ್ರದೀಪ್ 19 ವರ್ಷ ವಯಸ್ಸು, ಅಂಕುಶ್ 20 ವರ್ಷ, ರಾಜೇಂದ್ರ ನಾಯಕ್ 21 ವರ್ಷ. ಇವರೆಲ್ಲರೂ ಕೂಡ ಲಿಂಗನೂರು ಊರು ಗ್ರಾಮದವರಾಗಿದ್ದು, ಮಿರಜ್ ತಾಲೂಕಿನವರಾಗಿದ್ದು, ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ. ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು. ಒಟ್ಟು ಇವರು 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಐಗಳಿಯ 4 ಪ್ರಕರಣಗಳು, ಅಥಣಿಯ 2 ಪ್ರಕರಣಗಳು, ರಾಯಬಾಗ್ ಠಾಣೆಯ 1 ಪ್ರಕರಣ, ಕುಡಚಿ ಠಾಣೆಯ 1 ಪ್ರಕರಣ ಮತ್ತು ಮಹಾರಾಷ್ಟ್ರ ಮಿರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ 1 ಪ್ರಕರಣ. ಹೀಗೆ ಒಟ್ಟು 9 ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು. ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಅಲ್ಲಿ ಇದ್ದಿದ್ದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು 9 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 3 ತಂಡಗಳನ್ನ ಮಾಡಿದರು. ಅದರಲ್ಲಿ ಈ DSP ಅಥಣಿ ಪ್ರಶಾಂತ್ ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು PSI ಕುಮಾರ್ ಹಾಡ್ಕರು, ಚಂದ್ರಶೇಖರ್ ಸಗ್ನೂರು, ಮಲ್ಲಿಕಾರ್ಜುನ್ ತಳವಾರ್, ಗಿರ್ಮಲ್ಲ ಉಪ್ಪಾರ್ ಮತ್ತು ರಾಘವೇಂದ್ರ ಖೋತ್, ಅವನಿಲ್ಲಿ ಬಂದಿಲ್ಲ. ಮತ್ತು ಸುಮಾರು 10 ಜನ ಸಿಬ್ಬಂದಿಗಳು, ನಾಯಕ್, PN ಕುರಿ, ಈರ್ಕರ್, VV ಗಾಯಕ್ವಾಡ್ ಮತ್ತು ಶಾನ್ವಾಡ್, ಶೇಖ್, ಕಂಟಿಗೊಂಡ್, ಡಾಂಗೆ, ಪ್ರಶಾಂತ್ ಆಲ್ಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವರವರು ಅವರಿಗೆ ಸಹಾಯವನ್ನು ಕಲ್ಪಿಸಿದರು. ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಬಸರ್ಗಿ ಅವರು ಮಾಡ್ತಾಯಿದ್ರು. ದಿನಾಲೂ ಕೂಡ ಅವರು ಅದನ್ನು ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು. ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ 26 ಆಗಸ್ಟ್ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು. ಆಡಾಗಲೇ ಮಧ್ಯಾಹ್ನ 2 ಜನ
ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ 33 ವರ್ಷ, ಇವನು ಈಚಿಲ್ ಕರಂಜಿಯವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ತಾಸ್ಗಾಂವ್ ಸಾಂಗ್ಲಿ ಅವನು, ಸೂರಜ್ ಬುದಾವಲೆ 25 ವರ್ಷ, ಹಾತ್ಕಣ್ಗಲೆ ಕೊಲ್ಹಾಪುರ್ನವನು, ಭರತ್ ಚಂದ್ರಕಾಂತ್ ಕಾಟ್ಕರ್ 39 ವರ್ಷ, ಇವನು ಮಾಳಾವ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆಯವನು. ಈ 5 ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಮಹೀಂದ್ರ XUV 700 ಕಾರು, ಒಂದು ಮೋಟರ್ ಸೈಕಲ್ಲು ವಶಪಡ್ಕೊಂಡಿರ್ತೀವಿ. ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ 2 ಬಂದೂಕುಗಳು ಕೂಡ ಇದ್ದು, ಅದರಲ್ಲಿ ಒಂದು ಬಂದೂಕನ್ನು 26ನೇ ತಾರೀಕು ಅಥಣಿಗೆ ತೆಗೆದುಕೊಂಡ್ಬಂದು ಆ ಜ್ಯುವೆಲ್ರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು.